ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಯಾರಿಗೆಲ್ಲ ಮುಖದ ತುಂಬ ಮೊಡವೆ ಇದೆ ಅಥವಾ ಚರ್ಮ ಬೆಳ್ಳಗಾಗಬೇಕಂತ ಯಾರಿಗೆಲ್ಲ ಆಸೆ ಇದೆ ಅಂಥವರಿಗೆಲ್ಲ ಇವತ್ತು ನಾನು ಒಂದು ಮನೆಮದ್ದನ್ನು ಹೇಳಿಕೊಡ್ತೇನೆ. ಮೊದಲಿಗೆ ಮೊಡವೆ ಅಥವಾ ಪಿಂಪಲ್, ಯಾರಿಗೆಲ್ಲ ಮುಖದ ಫುಲ್ ಮೊಡವೆ ಇದೆ, ಕಮ್ಮಿ ಆಗ್ತಾ ಇಲ್ಲ, ಅಥವಾ ಮೊಡವೆಯನ್ನು ಉಗುರಿಂದ ಮುಟ್ಟಿದ ಕೂಡಲೇ ಇನ್ನೊಂದು ಕಡೆಯಲ್ಲಿ ಆ ಮೊಡವೆ ಆಗ್ತಾ ಇದೆ ಅಂಥವರಿಗೆಲ್ಲ ಇವತ್ತೊಂದು ಮನೆಮದ್ದಿದೆ. ಮೊಡವೆಗೆ ಹಲವಾರು ಮನೆಮದ್ದಿದೆ. ಅದರಲ್ಲಿ ಒಂದು ಏನಪ್ಪ ಅಂದರೆ, ರಾತ್ರಿ ಮಲಗುವಾಗ ಮುಖ ಫುಲ್ ಕ್ಲೀನ್ ಮಾಡಿ ತೊಳೆದು ಫುಲ್ ಡ್ರೈ ಮಾಡಿ ಒರೆಸ್ಬೇಕು. ಆಮೇಲೆ 2-3 ಬೆಳ್ಳುಳ್ಳಿ ತೆಗೆದುಕೊಂಡು ಅದನ್ನು ಗುದ್ದಿ ಅದರ ರಸವನ್ನು ತೆಗಿಬೇಕು. ಓಕೆ, ಮೊಡವೆ ಎಲ್ಲಿ ಎಲ್ಲ ಆಗಿದೆ ಅಂತಲ್ಲಿ ಆ ರಸವನ್ನು ಹಚ್ಚಬೇಕು. ಮೊಡವೆ ಆದಲ್ಲಿ ಮತ್ತು ಮೊಡವೆಯ ಸುತ್ತಮುತ್ತ ಆ ರಸವನ್ನು ಹಚ್ಚಿ 1-2 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು ಫೇಸನ್ನು. ಆಮೇಲೆ ಬೆಳಗ್ಗೆ ಎದ್ದು ತಣ್ಣನೆ ನೀರಿನಲ್ಲಿ ಮುಖವನ್ನು ತೊಳಿಬೇಕು. ಹೀಗೆ ಮಾಡೋದ್ರಿಂದ ಮೊಡವೆ ಮಾಯವಾಗ್ತದೆ ಅಥವಾ ಕಡಿಮೆಯಾಗ್ತದೆ. ಇನ್ನು ಚರ್ಮ ಬೆಳ್ಳಗಾಗಬೇಕಾದ್ರೆ ಏನು ಮಾಡಬೇಕು? ಎಲ್ಲರಿಗೂ ಇದೊಂದು ಸಮಸ್ಯೆ. ಎಲ್ಲರೂ ಬಿಳಿಯಾಗಬೇಕು, ನಮ್ಮ ಚರ್ಮ ಚೆನ್ನಾಗಿ ಕಾಣಬೇಕು, ನನ್ನ ಮುಖ ಚೆನ್ನಾಗಿ ಕಾಣಬೇಕು ಅಂತ ಹಲವಾರು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೇವೆ. ಹೆಣ್ಮಕ್ಳಿಗಂತೂ ತುಂಬಾ ಆಸೆ ಇರ್ತದೆ, ತುಂಬ ಪ್ರಾಡಕ್ಟ್ನ ಯೂಸ್ ಮಾಡ್ತೇವೆ. ಓಕೆನಾ? ಅದಕ್ಕೋಸ್ಕರ ನಾವು ಇವತ್ತು ಒಂದು ಮನೆಮದ್ದನ್ನು ಹೇಳಿಕೊಡ್ತೇನೆ. ಚರ್ಮ ಬೆಳ್ಳಗಾಗಲು ಹಲವಾರು ಮನೆಮದ್ದುಗಳಿವೆ. ಅದರಲ್ಲಿ ಒಂದು ಏನಪ್ಪ ಅಂದರೆ ನಿಂಬೆಹಣ್ಣು. ಹೌದು, ಈ ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಎಂಬ ಒಂದು ಅಂಶ ಇರುವುದರಿಂದ ಹಲವಾರು ರೀತಿಯಿಂದ ಇದು ನಮ್ಮ ತ್ವಚೆಗೆ ಆರೋಗ್ಯವಾಗಿರ್ತದೆ. ಈ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇದೆ. ಇದನ್ನು ನಮ್ಮ ಮುಖಕ್ಕೆ ಹೇಗೆ ಯೂಸ್ ಮಾಡೋದಪ್ಪ ಅಂದರೆ, ರಾತ್ರಿ ಮಲಗುವ ಮೊದಲು ಮುಖ ಕ್ಲೀನ್ ಮಾಡಿ ತೊಳೆದು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದನ್ನು 2 ಹೋಳು ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ, ಅಂದರೆ ಅದರ ರಸವನ್ನು ತೆಗೆದು ಇಟ್ಟು ಮುಖ ಫುಲ್ ಒಣಗಿದ ಮೇಲೆ ಆ ರಸವನ್ನು ಮುಖದ ತುಂಬ ಹಚ್ಚಬೇಕು. ಫುಲ್ ಮುಖ ಸ್ಪ್ರೆಡ್ ಮಾಡಿ ಹಚ್ಚಿ ಫ್ಯಾನಿನ ಗಾಳಿಗೆ ಕೂತ್ಕೊಳ್ಬೇಕು. ಯಾಕೆ ಹೇಳಿದರೆ, ನಿಂಬೆಹಣ್ಣಲ್ಲಿ ಸಿಟ್ರಸ್ ಅಂಶ ಇರೋದ್ರಿಂದ ಮುಖ ತುಂಬಾ ಉರಿ ಬರ್ತದೆ. 1-2 ದಿನ ಉರಿ ಬರ್ತದೆ. ಆದ ನಂತರ ಮುಖ ತನ್ನಷ್ಟಕ್ಕೆ ತಾನೇ ಆ ಸಿಟ್ರಸ್ ಅಂಶಕ್ಕೆ ಒಳಗಾಗ್ತದೆ. ಅಂದರೆ 2 ದಿನ ಉರಿ ಬಂದ ಮೇಲೆ ತನ್ನಷ್ಟಕ್ಕೆ ತಾನೇ ಹೊಂದ್ಕೊಳ್ತದೆ. ಓಕೆ, ಆದಮೇಲೆ ಬೆಳಗ್ಗೆ ಎದ್ದು ತಣ್ಣನೆ ನೀರಿಂದ ಮುಖ ತೊಳಿಬೇಕು. ನೀವು ನಾರ್ಮಲಾಗಿ ಯಾವ ಸೋಪ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ ಮುಖವನ್ನು ವಾಶ್ ಮಾಡಿ. 1 ತಿಂಗಳು ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕಲರ್ ಹೇಗೆ ಚೇಂಜ್ ಆಗ್ತದಂತ ನೀವೇ ಕಾಣ್ಬೋದು. ಓಕೆ, ಇದನ್ನು ಮುಖಕ್ಕೆ ಹಚ್ಚಿ 1 ತಿಂಗಳಾದಮೇಲೆ ನೀವೇ ರಿಸಲ್ಟ್ ನೋಡ್ತೀರಾ. ಓಕೆ, ಥ್ಯಾಂಕ್ ಯು. ಇಂತಹ ಮನೆಮದ್ದಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.